ಹಾಯ್. 2023 ಇನ್ನೇನು ಈ ಒಂದು ರಾತ್ರಿ ಕಳೆದ್ರೆ ಹೊಸ ವರ್ಷ 2024. ಹೊಸ ಕ್ಯಾಲೆಂಡರ್, ಹೊಸ ಪ್ಲ್ಯಾನ್ಸ್, ಹೊಸ ರೆಸಲ್ಯೂಷನ್ಸ್, ಹೊಸ ಚಾಪ್ಟರ್ಸ್ ಎಲ್ಲ ಹೊಸದು. ಆದರೆ ಕಳೆದು ಹೋದ ವರ್ಷ 2023ರಲ್ಲಿ ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ದೀವಿ, ಎಷ್ಟು ಜನಕ್ಕೆ ಮನಸ್ಸಿಗೆ ಚುಚ್ಚೋ ರೀತಿಯಲ್ಲಿ ಮಾತಾಡಿದ್ದೀವಿ, ಎಷ್ಟು ಜನಕ್ಕೆ ಮೋಸ ಮಾಡಿದ್ದೀವಿ, ಎಷ್ಟು ಜನಕ್ಕೆ ಬೇಜಾರು ಮಾಡಿದ್ದೀವಿ. ಪ್ರತಿ ಹೊಸ ವರ್ಷದಲ್ಲೂ ಈ ರೀತಿ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಇನ್ನೂ ಏನೇನೋ ಹೊಸ ಹೊಸ ಕನಸುಗಳನ್ನ ಕಟ್ಕೊಂಡಿರ್ತೀವಿ. ಆದರೆ ಯಾವ ಒಳ್ಳೆಯ ವ್ಯಕ್ತಿನೂ ಕೂಡ ಈ ಎಲ್ಲ ವಿಷಯವಾಗಿ ಯೋಚನೆ ಮಾಡಲ್ಲ. ಮನುಷ್ಯ ಹೇಗಾಗಿದ್ದಾನೆ ಅಂದರೆ ಮನಸ್ಫೂರ್ತಿ ವಿಷ, ಅಸೂಯೆ, ಹೊಟ್ಟೆ ಕಿಚ್ಚು, ದ್ವೇಷ. ಒಬ್ಬ ಬೆಳೀತಾ ಇದ್ದಾನೆ ಅಂದರೆ ಅವನ ಕಾಲು ಹೇಗೆ ಎಳಿಬೇಕು ಅನ್ನೋ ಆಲೋಚನೆಗಳಲ್ಲೇ ಮುಳುಗಿದ್ದಾನೆ. ಈ 2024ರಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆ ವರ್ಷದಲ್ಲಿ ಎಲ್ಲರಿಗೂ ಪ್ರೀತಿ ಹಂಚೋಣ, ಕಷ್ಟದಲ್ಲಿ ಇರೋರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡೋಣ, ಎಲ್ಲರಿಗೂ ಒಳ್ಳೆಯದೇ ಬಯಸೋಣ. ಮನಸ್ಸಲ್ಲಿ ಎಷ್ಟೇ ಕೋಪ ಇದ್ದರೂ ಆ ಕೋಪ, ದ್ವೇಷ ಎಲ್ಲವನ್ನು ಬದಿಗಿಟ್ಟು ಕಷ್ಟದಿಂದನೋ ಅಥವಾ ಇಷ್ಟಪಟ್ಟು ಒಂದು ಸಣ್ಣ ಮುಗುಳ್ನಗೆನ ಕೊಡೋಣ. ನಮ್ಮ ಒಂದು ಸಣ್ಣ ಸ್ಮೈಲ್ ನಮ್ಮ ಆಪೋಸಿಟ್ ವ್ಯಕ್ತಿಗೆ ಒಪಿನಿಯನ್ ಚೇಂಜ್ ಮಾಡುವಷ್ಟು ಶಕ್ತಿ ನಮ್ಮ ಆ ಸ್ಮೈಲ್ಗೆ ಇರುತ್ತೆ ಅಂತೆ. ಸೊ ಯಾರೇ ಆಗಿರಲಿ, ಏನೇ ಆಗಿರಲಿ, ಮುಂದೆ ಇನ್ನೇನೇ ಆಗಲಿ, ಸ್ಮೈಲ್ ಅನ್ನೋದು ಸಿಚುವೇಶನ್ನ ಚೇಂಜ್ ಮಾಡುತ್ತೆ. ಈ ರೀತಿ ಮಾಡೋದ್ರಿಂದ ನಾವೇನು ಒಳ್ಳೆಯವರಾಗ್ತೀವಿ ಅಂತ ಅಲ್ಲ, ನಮ್ಮಲ್ಲಿ ಕೆಟ್ಟ ಆಲೋಚನೆಗಳು ಖಂಡಿತ ಬರಲ್ಲ, ಹಾಗೆ ನಮ್ಮ ಗುರಿಗಳನ್ನ ತಲುಪೋಕ್ಕೆ ಸಹಾಯ ಮಾಡುತ್ತೆ. ಯಾಕೆ ಅಂದರೆ ಬೇಡವಾದ ಯೋಚನೆ ನಮಗೆ ಬರಲ್ಲ, ಎಲ್ಲ ಒಳ್ಳೆಯ ಯೋಚನೆಗಳಾಗಿರೋದ್ರಿಂದ ನಮ್ಮ ಬೆಳವಣಿಗೆ, ನಮಗೆ ಒಳ್ಳೆ ಯಶಸ್ಸು, ಒಳ್ಳೆ ಹೆಸರು ಎಲ್ಲ ತಂತಾನಾಗೆ ಬರುತ್ತೆ. ಇದೆಲ್ಲದ್ರ ಜೊತೆಗೆ ಒಂದು ವಿಷಯನ ಹೇಳೋದು ಮರೆತೆ, ನಮ್ಮ ದೇಹಕ್ಕೆ ಎಷ್ಟು ಆಹಾರ ಸೇರಬೇಕೋ ಅಷ್ಟೇ ಸೇರುತ್ತೆ. ಎಕ್ಸಸ್ ಆಗಿ ತಿಂದರೆ ಅದು ಜಾಸ್ತಿ ಹೊತ್ತು ನಮ್ಮ ಹೊಟ್ಟೆಯಲ್ಲಿ ಇರೋಲ್ಲ ಅಲ್ವಾ? ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಆಸ್ತಿ, ಅಂತಸ್ತು, ಐಶ್ವರ್ಯ, ಹಣ ಯಾವುದೇ ಆಗಿರಲಿ ನಮಗೆ ಎಷ್ಟು ಸೇರಬೇಕು ಅಂತ ಇರುತ್ತೋ ಅಷ್ಟೇ ಸೇರೋದು. ಅದಕ್ಕಿಂತ ಹೆಚ್ಚಾಗಿ ಬೇಕು ಅಂತ ಹೋದರೆ ಅದು ಅತಿ ಆಸೆ ಆಗುತ್ತೆ. ಅದಕ್ಕೆ ಹೇಳೋದಲ್ವ, ಆಸೆಯೇ ದುಃಖಕ್ಕೆ ಮೂಲ ಅಂತ. ಸೊ ಈ ವರ್ಷ ನಮಗೆ ಏನು ಸೇರಬೇಕೋ, ನಮ್ಮ ಹಣೆಯಲ್ಲಿ ಏನು ಬರ್ತಿದೆಯೋ ಅದು ಖಂಡಿತವಾಗ್ಲೂ ನಮಗೆ ಸಿಕ್ಕೇ ಸಿಗತ್ತೆ. ನಮಗೆ ಸಿಗಬೇಕಾಗಿರೋದು ಸಿಕ್ಕಿದ್ರೆ ಖುಷಿ ಪಡಿ, ಸಿಕ್ಕಿಲ್ಲ ಅಂತ ಅಂದರೆ ಅದು ನಮ್ಮ ಪಾಲಲ್ಲ ಅಂತ ಹೇಳಿ ಅಲ್ಲೇ ಬಿಟ್ಬಿಡಿ. ಅದು ಬೇರೆಯವ್ರ ಪಾಲು ಹೋದರೆ ಬೇಜಾರಾಗಬೇಡಿ. ಮೊನ್ನೆ ಹೀಗೆ ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಒಂದು ಕೋಟ್ನ ಓದಿದೆ. ಎಷ್ಟು ಅರ್ಥಗರ್ಭಿತವಾಗಿತ್ತು ಅಂದರೆ, ಅದು ಕೋಟ್ಸ್ ಏನಂತ ಇತ್ತು ಅಂತ ನನಗೆ ನೆನಪಿಲ್ಲ, ಬಟ್ ಅದ್ರ ಮೀನಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು. ಏನಂತ ಅಂದರೆ, ಒಂದು ಸಣ್ಣ ಬೆಂಕಿಯ ಕಿಡಿ ವಸ್ತುಗಳನ್ನ ಸುಡುತ್ತೆ, ಬಟ್ 5 ಟಾಕ್ಸ್ ಡೆಸ್ಟ್ರಾಯ್ಸ್ ಅವರ್ ರಿಲೇಷನ್ಶಿಪ್. ಬೆಂಕಿ ಅಂತ ಮಾತು ಸ್ನೇಹ ಸಂಬಂಧಗಳನ್ನೇ ಮುರಿಯುತ್ತೆ ಅಂತೆ. ಬೆಂಕಿಗೂ ದೀಪಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಹೌದಲ್ವಾ? ನಾವು ಇನ್ನೊಬ್ಬರ ಲೈಫಲ್ಲಿ ದೀಪ ಆಗಿ ಅವರ ಲೈಫನ್ನ ಬೆಳಗಿಸೋ ಅಂಥವ್ರಾಗಿರಬೇಕು, ಆದರೆ ಅವರ ಜೀವನದಲ್ಲಿ ಬೆಂಕಿಯಾಗಿ ಹೋಗಿ ಬೆಳಕನ್ನು ಆರಿಸ್ಬಾರ್ದಂತೆ. ಎಷ್ಟು ಅರ್ಥಗರ್ಭಿತವಾಗಿತ್ತಲ್ಲ ಇದೊಂದು ಕೋಟು. ಇನ್ನೇನು ಕೆಲವೇ ಸಮಯದಲ್ಲಿ 2024 ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ. ಈ ವರ್ಷ ಪೂರ್ತಿ ಒಳ್ಳೆ ನುಡಿಗಳನ್ನ ಮಾತಾಡ್ತಾ ಎಲ್ಲರಿಗೂ ಪ್ರೀತಿ ಹಂಚಿ ಒಳ್ಳೆಯದೇ ಬಯಸೋಣ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರ ಲೈಫಲ್ಲಿ ಸಕ್ಸಸ್ನ ಕಾಣಿ. ನಿಮ್ಮ ಗುರಿ ಕಡೆ ಮಾತ್ರ ಆಗಿರಬೇಕು, ಬೇರೆಯವರ ಗುರಿ ಕಡೆ ಅಲ್ಲ ಅಂತ ಹೇಳ್ತಾ 2023ನೇ ಕೊನೆಯ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. Thank you.